Uh, Good morning, one and all. So, in the previous class, we have started about capital market. Okay, still we are dealing with classification of financial market. So, in that we have completed about money market. Okay, now we have started about capital market. Okay, hope everyone have understood what is capital market. Okay, capital market means where we can borrow and lend the money for long term purpose. Okay, ಇಲ್ಲೇನಾಗ್ತೇವೆ ನಾವು ಮನಿ ಲೆಂಡ್ ಮಾಡ್ತೀರಿ ಬಾರೋ ಮಾಡ್ತೀರಿ ಫಾರ್ ಹೌ ಮಚ್ ಫಾರ್ ಲಾಂಗ್ ಟರ್ಮ್ ಪೀರಿಯಡ್ಸ್. ಇಲ್ಲೇ ಯಾವ ಬರ್ತಾವ ಮೀಡಿಯಮ್ ಟರ್ಮ್ಸ್ನು ಬರ್ತಾವ ಲಾಂಗ್ ಟರ್ಮ್ ಫಂಡ್ಸ್ನು ಬರ್ತಾವ. ಓಕೆ, ಇಲ್ಲೇನಾಗ್ತಾವ ಇಟ್ ಡಸ್ ನಾಟ್ ಡೀಲ್ಸ್ ಇನ್ ಕ್ಯಾಪಿಟಲ್ ಗೂಡ್ಸ್. ಓಕೆ, ಇದು ಮನಿ ಕ್ಯಾಪಿಟಲ್ ಮಾರ್ಕೆಟ್ ಏನಾಗ್ತದೆ ಇಟ್ ಡಸ್ ನಾಟ್ ಡೀಲ್ಸ್ ಇನ್ ಕ್ಯಾಪಿಟಲ್ ಗೂಡ್ಸ್. ಇದೇನಾಗ್ತಾವ ಇಟ್ ಡೀಲ್ಸ್ ಓನ್ಲಿ ಇನ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಇಲ್ಲೇ ಮೆಚುರಿಟಿ ಪೀರಿಯಡ್ ಹ್ಯಾಸ್ ನಾಟ್ ಡಿಸೈಡೆಡ್, ಇಟ್ಸ್ ಮೆಚುರಿಟಿ ಪೀರಿಯಡ್ ಈಸ್ ಇಂಡೆಫಿನಿಟ್ ಮೆಚುರಿಟಿ ಇರ್ತದೆ. ಅದು ಹೆಂಗೆ ಈಗ ಮನಿ ಮಾರ್ಕೆಟ್ ಒಳಗೆ 1 year ಇರ್ತದೆ ಮೆಚುರಿಟಿ ಪೀರಿಯಡ್. ಬಟ್ ನಾವು ವೆನ್ ಕಮ್ಸ್ ಟು ಕ್ಯಾಪಿಟಲ್ ಮಾರ್ಕೆಟ್ ಇಲ್ಲೇನು ಮೆಚುರಿಟಿ ಪೀರಿಯಡ್ ಇರ್ತದೆ indefinite. It will be from 5 years, 10 years, 15 years. Okay, that is called as capital market. Okay, and we have also studied about, okay, on the other hand the supply of long term funds. ಇಲ್ಲಿ capital market ಒಳಗೆ ಸಪ್ಲೈ ಆಫ್ ಫಂಡ್ಸ್ ಎಲ್ಲಿಂದ ಬರ್ಬೋದು, ಇಲ್ಲಿಂದ ಬರ್ಬೋದು ಇಂಡಿವಿಜುವಲ್ ಕಡೆಯಿಂದ ಬರ್ಬೋದು, ಕಾರ್ಪೊರೇಟ್ ಕಡೆನೂ ಬರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಕಡೆನೂ ಬರ್ಬೋದು. ಓಕೆ, ಆ್ಯಂಡ್ ಸಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಡೆನೂ ಬರಬಹುದು. ಓಕೆ, ಆ್ಯಂಡ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಏನಾಗ್ಯಾವ ಬ್ರಾಡ್ಲಿ ಡಿವೈಡ್ ಹೆಂಗಾಗ್ಯಾವ ಇನ್ 3 types ಒಳಗೆ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ದ ಕ್ಯಾಪಿಟಲ್ ಮಾರ್ಕೆಟ್. ಲೈಕ್ ವಿ ಹ್ಯಾವ್ industrial securities, we have government securities, long term loan. I think we have completed about industrial securities market. Okay, we have started. Okay, see, we can say individual securities market under the name itself says, or we can say it indicates it is a market for what? It is a market for specially industrial securities. The name itself indicates that this market is for specially industrial securities, like we have equity shares, preference shares, or we have debentures. Okay, here what happens, it is a market means industrial securities are markets where old and new companies, okay, where old as well as new companies, ಹೊಸ ಕಂಪನಿ ಮತ್ತು ಹಳೆದ ಕಂಪನಿ ಏನಾಗ್ತಾವ ಅದು ಕಂಪನೀಸ್ ಕ್ಯಾಪಿಟಲ್ ರೇಸ್ ಮಾಡಬಹುದು. ಇಲ್ಲಿ ಕ್ಯಾಪಿಟಲ್ ಅವ್ರು ರೇಸ್ ಮಾಡಬಹುದು. ಓಕೆ, ಹೆಂಗೆ ರೇಸ್ ಮಾಡಬಹುದು? ಪ್ರೈಮರಿ ಮಾರ್ಕೆಟ್ ಒಳಗೆ ರೇಸ್ ಮಾಡಬಹುದು ಫಂಡ್, ಆರ್ ಸೆಕೆಂಡ್ರಿ ಮಾರ್ಕೆಟ್ ಒಳಗೆ ಫಂಡ್ ಅವರು ರೇಸ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಿರ್ಬೋದು ಪ್ರೈಮರಿ ಅಂದ್ರೆ ವೇರ್ ದ ಶೇರ್ಸ್ ಆರ್ ಇಶ್ಯೂಡ್ ಫಾರ್ ದ ಫಸ್ಟ್ ಟೈಮ್ ಟು ದ ಪಬ್ಲಿಕ್. ಓಕೆ, secondary market means where the old securities are traded. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನ್ಬೋದು, ಹೊಸ ಶೇರ್ಸ್ ರೇಸ್ ಮಾಡಬಹುದು ಅಂದ್ರೆ ನ್ಯೂ ಶೇರ್ಸ್ ಇಂಟ್ರಡ್ಯೂಸ್ ಇನ್ ದ ಮಾರ್ಕೆಟ್ ಟು ದ ಪಬ್ಲಿಕ್ ಅನ್ಬೋದು. ಓಕೆ, ಓಕೆ, ಪ್ರೈಮರಿ ಮಾರ್ಕೆಟ್ ಮೀನ್ಸ್ ನ್ಯೂ ಇಶ್ಯೂ ಮಾಡ್ಬೋದು. ಹೆಂಗೆ ಇಶ್ಯೂ ಮಾಡ್ಬೋದು ನ್ಯೂ ಇಶ್ಯೂಸ್? ಬೈ ದ ಪಬ್ಲಿಕ್, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅನ್ಬೋದು, ಆರ್ ರೈಟ್ ಇಶ್ಯೂಸ್ ಅನ್ಬೋದು, ಆರ್ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ನು ಅನ್ಬೋದು. ನೆಕ್ಸ್ಟ್ ಸೆಕೆಂಡ್ರಿ ಮಾರ್ಕೆಟ್ ಮೀನ್ಸ್ ಇಲ್ಲೇನು ಮಾಡೋದು, ಸೇಲ್ ಆಫ್ ಎಕ್ಸಿಸ್ಟಿಂಗ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಇಲ್ಲೇನು ಮಾಡ್ತಾರೆ, ಆಲ್ರೆಡಿ ವಿಚ್ ಹ್ಯಾವ್ ಇಶ್ಯೂಡ್ ಇನ್ ದ ಮಾರ್ಕೆಟ್ ಅದನ್ನು ಸೇಲ್ ಮಾಡಬಹುದು. ಓಕೆ, ಮೀನ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಇಶ್ಯೂಡ್ ಟು ದ ಪಬ್ಲಿಕ್, ಮೊದಲೇ ಒನ್ಸ್ ನಾವು ಇಶ್ಯೂ ಮಾಡಿರಿ ಮತ್ತು ಅದು ಶೇರ್ಸ್ ನಾವು ಸೇಲ್ ಮಾಡಬಹುದು. ಸಚ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಬೈ ಎಕ್ಸಿಸ್ಟಿಂಗ್ ಆರ್ ಓಲ್ಡ್ ಕಂಪನೀಸ್ ನಾವು ಅನ್ಬೋದು. ಓಕೆ, ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ನಾವು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಗೌರ್ಮೆಂಟ್ ಸೆಕ್ಯೂರಿಟೀಸ್.
Okay, in capital market, first we have completed government industrial securities. Next we have government securities market. See, now government securities market ಇನ್ನೊಂದು ಹೆಸರು ಅನ್ಬೋದು, that is gilt edged market. Okay, government securities is also known as, okay, it is also known as gilt, gilt, gilt edged market ನು ನಾವು ಅನ್ಬಹುದು. Okay, ಇಲ್ಲೇನ್ಬಹುದು, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಆಗ್ತದೆ, ಮೀನ್ಸ್ ಇಟ್ ಈಸ್ ಆಲ್ಸೋ ಅ ಮಾರ್ಕೆಟ್. ಇಲ್ಲೇನಾಗ್ತಾವ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಟ್ ಆ್ಯಂಡ್ ಸೋಲ್ಡ್ ಇನ್ ಇಂಡಿಯಾ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಒಳಗೆ ಏನಾಗ್ತಾವ, ಇಟ್ ಈಸ್, ವಿ ಕ್ಯಾನ್ ಸೇ ಇಟ್ ಈಸ್ ಒನ್ ಕೈಂಡ್ ಆಫ್ ಮಾರ್ಕೆಟ್ ವೇರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾವ, ಲೈಕ್ ಸಚ್ ಆಸ್ ಇಟ್ ಮೇ ಬಿ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಇರ್ತಾವ, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇರ್ತಾವ. ಅದು ಇಲ್ಲೇನಾಗ್ತಾವ, ಬ್ರಾಡ್ ಆ್ಯಂಡ್ ಸೇಲ್, ಇಲ್ಲೇ ಟ್ರೇಡರ್ ಆಗ್ತಾವ, ಬಾಯಿಂಗ್ ಆಗ್ತಾವ, ಸೆಲ್ ಆಗ್ತಾವ. ಇನ್ ಇಂಡಿಯಾ ಏನಾಗ್ಯಾವ, ದೇರ್ ಆರ್ ವೇರಿಯಸ್ ಸೆವರಲ್ ಟೈಪ್ಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾವ. ಓಕೆ, ಏನನ್ಬೋದು, ಇನ್ ಇಂಡಿಯಾ ದೇರ್ ಆರ್ several types of government securities, like short term we have, long term ada. Short term alangandra call money market, treasury bill market. Okay, ಇಂಥ ಬರ್ತಾವ. ಲಾಂಗ್ ಟರ್ಮ್ ಒಳಗೆ ಶೇರ್ಸ್ ಡಿಬೆಂಚರ್ ಎಕ್ಸೆಟ್ರಾ, ಇಂಥ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಲ್ಲಿ ಟ್ರೇಡ್ ಆಗ್ತಾವ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ, ಸಚ್ ಆಸ್ ಶಾರ್ಟ್ ಟರ್ಮ್ ಅನ್ಬೋದು, ಲಾಂಗ್ ಟರ್ಮ್ ಅನ್ಬೋದು. ಇನ್ನೊಂದು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಏನಾಗ್ತಾವ, ಟ್ರೇಡೆಡ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ವೈಲ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಏನಾಗ್ತಾವ, ಮನಿ ಮಾರ್ಕೆಟ್ ಒಳಗೆ ಟ್ರೇಡ್ ಆಗ್ತಾವ. ಅಂಡರ್ಸ್ಟ್ಯಾಂಡಿಂಗ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ಗನ ಇನ್ನೊಂದು ಹೆಸರು ಏನಂತೀರಿ, ಗಿಲ್ಡ್ ಎಡ್ಜ್ ಮಾರ್ಕೆಟ್. ಇಲ್ಲೇನಾಗ್ತಾವ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ರೇಡ್ ಆಗ್ತಾವ, ಪರ್ಚೇಸ್ನು ಮಾಡ್ಬೋದು, ಸೆಲ್ ಮಾಡ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಎಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಮೀನ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲ ಸೆವರಲ್ ಟೈಪ್ಸ್ ಅದಾವ, ಲೈಕ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಇರ್ತಾವ, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇರ್ತಾವ, ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾವ, ಸೆಮಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾವ. ಇಲ್ಲೇ ಬ್ರಾಡ್ ಮತ್ತು ಸೋಲ್ಡ್ ಆಗ್ತಾವ. ಓಕೆ, ಇನ್ನೊಂದು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಎಲ್ಲೇ ಸೇಲ್ ಆಗ್ತಾವ, ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ವೈಲ್ ಶಾರ್ಟ್ ಟರ್ಮ್ ಎಲ್ಲೇ ಸೇಲ್ ಮಾಡ್ಬೋದು, ಟ್ರೇಡೆಡ್ ಮಾಡ್ಬೋದು ಇನ್ ಮನಿ ಮಾರ್ಕೆಟ್. ದಿಸ್ ವಾಸ್ ದ ಮೀನಿಂಗ್ ಆಫ್ government securities. I think everyone have cleared the topic about government securities, and later we have ಮತ್ ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಾಗ್ಬೋದು, ಇಲ್ಲಿ RBI ಅರೇಂಜಸ್ ದ ಸೆಕ್ಯೂರಿಟೀಸ್. ಇಲ್ಲಿ ಸೆಕ್ಯೂರಿಟೀಸ್ ಯಾರು ಅರೇಂಜ್ ಮಾಡ್ತಾರೆ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಾರೆ, ಅರೇಂಜಸ್ ಆಲ್ ದೋಸ್ ಸೆಕ್ಯೂರಿಟೀಸ್. ಹೆಂಗೆ ಅರೇಂಜ್ ಮಾಡ್ತಾರೆ, ಥ್ರೂ ಬ್ಯಾಂಕ್ಸ್ ಅರೇಂಜ್ ಮಾಡ್ಬೋದು, ಬ್ಯಾಂಕ್ಸ್ ಕಡೆಯಿಂದ ಅರೇಂಜ್ ಮಾಡ್ಬೋದು, ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಡೆ ಅರೇಂಜ್ ಮಾಡ್ಬೋದು. ಮತ್ತು ಅವ್ರೇನು ಮಾಡ್ತಾರೆ, RBI ಆಕ್ಟ್ಸ್ ಆಸ್ ಅ ಮ್ಯಾನೇಜರ್ ಮಾಡ್ತಾರೆ, ಆಕ್ಟ್ಸ್ ಆಸ್ ಅ ಮ್ಯಾನೇಜರ್, ಮತ್ತು ಅಂಡರ್ ರೈಟರ್ ಆಫ್ ದ ಇಶ್ಯೂಸ್ನು ಆಕ್ಟ್ ಮಾಡ್ತಾರೆ. ಅಂಡರ್ ರೈಟರ್ ಇಶ್ಯೂಸ್ ಏನಂದಿರ್ಬೋದು, ಮೀನ್ಸ್ ಇಲ್ಲೇ ಇಂಡಿವಿಜುವಲ್ಸ್ನು ಬರ್ಬೋದು, ಮೀನ್ಸ್ ಒನ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ಬೋದು. ಮೀನ್ಸ್ ಹೂ ಅಂಡರ್ಟೇಕ್ಸ್ ದ risks and associate with investment, or we can say loan. Okay, in government securities ಒಳಗೆ ಏನಾಗ್ತಾವ, RBI ಅರೇಂಜಸ್ ದ ಇಶ್ಯೂಸ್. ಅವ್ರ ಇಶ್ಯೂಸ್ ಅರೇಂಜ್ ಮಾಡ್ತಾರೆ. ಹೆಂಗೆ ಅರೇಂಜ್ ಮಾಡ್ತಾರೆ, ಬ್ಯಾಂಕ್ ಕಡೆಯಿಂದ ಅರೇಂಜ್ ಮಾಡ್ಬೋದು, ಆರ್ ಸಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಡೆ ಅರೇಂಜ್ ಮಾಡ್ಬೋದು. ಮತ್ತು ಅವ್ರೇನು ಮಾಡ್ತಾರೆ, ಆಸ್ ಅ ಮ್ಯಾನೇಜರ್ ಆ್ಯಕ್ಟ್ ಮಾಡ್ತಾರೆ. ಯಾರು ಆ್ಯಕ್ಟ್ ಮಾಡ್ತಾರೆ, RBI. ಅದರ ಜೊತೆ ಮ್ಯಾನೇಜರ್ನು ಆ್ಯಕ್ಟ್ ಮಾಡ್ತಾರೆ, ಅದರ ಜೊತೆ ಅಂಡರ್ ರೈಟರ್ನು ವರ್ಕ್ ಮಾಡ್ತಾರೆ, particularly with respect to the central government securities, especially with the government, means central government securities. Okay, ಮತ್ತೇನು ಮಾಡ್ತಾರೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ಅ ಮ್ಯಾನೇಜರ್ ಆ್ಯಕ್ಟ್ ಮಾಡ್ತಾರೆ ಟು ಪಬ್ಲಿಕ್ ಡೆಪ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಅವ್ರಿಗೆ ಆಸ್ ಅ ಆ್ಯಕ್ಟ್ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. ಮತ್ತು ಏನು ಮಾಡ್ತಾರೆ, RBI ಅರೇಂಜ್ ಮಾಡ್ತಾರೆ, ಅರೇಂಜಿಂಗ್ ಫಾರ್ ದ accepting subscription. ಏನು ಮಾಡ್ತಾರೆ, ಎಕ್ಸೆಪ್ಟ್ ಮಾಡ್ತಾರೆ ಸಬ್ಸ್ಕ್ರಿಪ್ಷನ್ ಆಫ್ ದ
ಸೆಂಟ್ರಲ್ ಗೌರ್ಮೆಂಟ್ ಲೋನ್ ಮತ್ತು ಇಶ್ಯೂ ಆಫ್ ಸೆಕ್ಯೂರಿಟೀಸ್, ಎಷ್ಟು ಇಶ್ಯೂ ಸೆಕ್ಯೂರಿಟೀಸ್ ಮಾಡ್ಬೋದು, ಮತ್ತು ಸರ್ವಿಸಿಂಗ್ ಟು ದೋಸ್ ಸೆಕ್ಯೂರಿಟೀಸ್, ಅದರ ಜೊತೆ ರೀಪೇಮೆಂಟ್ ಆಫ್ ಲೋನ್ಸ್ನು ಆಸ್ ಅ ಆಕ್ಟ್ ಮಾಡ್ತಾರೆ. ಸೊ ದಿಸ್ ವಾಸ್ ಅಬೌಟ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ವೇರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ರೇಡ್ ಆಗ್ತಾವ, ಬಾಟ್ನು ಮಾಡ್ಬೋದು, ಸೆಲ್ನು ಮಾಡ್ಬೋದು. ಎಂಥವು ಸೆಕ್ಯೂರಿಟೀಸ್ ಟ್ರೇಡ್ ಆಗ್ತಾವ ಇಲ್ಲಿ? ಲಾಂಗ್ ಟರ್ಮ್ನು ಆಗ್ಬೋದು, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನು ಆಗ್ಬೋದು, ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ನು ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ನು ಆಗ್ಬೋದು. ಇಲ್ಲಿ ಏನು ಮಾಡ್ತಾರೆ, ಅರೇಂಜಸ್ ಯಾರು ಮಾಡ್ತಾರೆ? ಇಶ್ಯೂಸ್ ಆರ್ ಬಿ ಐ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಥ್ರೂ ಬ್ಯಾಂಕ್ಸ್ನು ಮಾಡ್ಬೋದು, ಥ್ರೂ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನು ಮಾಡ್ಬೋದು. ಅದರ ಜೊತೆ ಇವ್ರೇನು ಮಾಡ್ತಾರೆ, ಹಿ ಆ್ಯಕ್ಟ್ಸ್ ಲೈಕ್ ಆ್ಯಸ್ ಅ ಮ್ಯಾನೇಜರ್ ಆ್ಯಕ್ಟ್ ಮಾಡ್ತಾರೆ, ಅಂಡರ್ ರೈಟರ್ ಒಳಗೆ ವರ್ಕ್ ಮಾಡ್ತಾರೆ. ಮತ್ತು ಏನೇನು ಮಾಡ್ತಾರೆ, ಹಿ ಆ್ಯಕ್ಟ್ಸ್ ಆ್ಯಸ್ ಅ ಮ್ಯಾನೇಜರ್ ಟು ದ ಪಬ್ಲಿಕ್ ಡೆಬ್ಟ್. ಸೊ ದಿಸ್ ವಾಸ್ ಅಬೌಟ್ ದ government securities we have learned. Next we have next last point we have in capital market, we have long term loan market. Okay, long term loan market. I think long term loan market means we can say it is also a term loan. Next, long term loan market andre it is a market for term loan. ಟರ್ಮ್ ಲೋನ್ ನಾವು ಏನೇನ್ಬಹುದು, ಅ ಟರ್ಮ್ ಲೋನ್ ಈಸ್ ಮಾನಿಟರಿ ಲೋನ್ ಅನ್ಬೋದು, ದ್ಯಾಟ್ ಈಸ್ ರೀಪೇಡ್ ಆನ್ ರೆಗ್ಯುಲರ್ ಪೇಮೆಂಟ್ಸ್ ಓವರ್ ಅ ಸೆಟ್ ಪೀರಿಯಡ್ ಆಫ್ ದ ಟೈಮ್. ಟರ್ಮ್ ಲೋನ್ ಅಂದ್ರೆ ಏನ್ಬಹುದು, means it is a long term loan. It may be for 1 year, 2 years, 10 years, 20 years, 25 years. Sometimes it may be to 30 years no term in both. The name itself indicates long term loan. Long term loan andre it is a market where term loans are borrowed and lended. Means ಇಲ್ಲಿ ಟರ್ಮ್ ಎಷ್ಟಿದೆ, ಇಟ್ ಸ್ಟಾರ್ಟ್ ಫ್ರಮ್ 1 ಇಯರ್ ಇರ್ಬೋದು, 10 ಇಯರ್ಸ್, 20 ಇಯರ್ಸ್ ಆರ್ 30 ಇಯರ್ಸ್ನು ಇರ್ಬೋದು. ಮತ್ತು ಇಲ್ಲಿ ಏನು ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ, ದೇ ಪ್ಲೇ ಅ ಸಿಗ್ನಿಫಿಕೆಂಟ್ ಮೀನ್ಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮಾರ್ಕೆಟ್. ಏನು ರೋಲ್ ಪ್ಲೇ ಮಾಡ್ತಾರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ, ಇವ್ರೇನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಏನು ಸಪ್ಲೈ ಮಾಡ್ತಾರೆ, ಲಾಂಗ್ ಟರ್ಮ್ ಲೋನ್ಸ್ ಮಾಡ್ತಾರೆ. ಸ್ಪೆಷಲಿ ಯಾರಿಗೆ ಮಾಡ್ತಾರೆ, ಟು ಕಾರ್ಪೊರೇಟ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಇವ್ರು ಲೋನ್ ಪ್ರೊವೈಡ್ ಮಾಡ್ತಾರೆ ಫಾರ್ ಲಾಂಗ್ ಟರ್ಮ್ ಲೋನ್ಸ್. ಐ ಥಿಂಕ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲಾಂಗ್ ಟರ್ಮ್ ಲೋನ್ ಅಂದ್ರೆ is a market is for long term loans. ಲೋನ್ ಇರ್ಬೋದು 10 ಇಯರ್ಸ್ ಇರ್ಬೋದು, 20 ಇಯರ್ಸ್ ಇರ್ಬೋದು, ಬಾರೋನು ಮಾಡ್ಬೋದು, ಲೆಂಡ್ ಮಾಡ್ಬೋದು. ಇಲ್ಲೇನು ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇನ್ ಮಾರ್ಕೆಟ್. ಹೆಂಗೆ ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಲೋನ್ ಸಪ್ಲೈ ಮಾಡ್ತಾರೆ. ಸ್ಪೆಷಲಿ ಫಾರ್ ಕಾರ್ಪೊರೇಟ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಮತ್ತು ಲಾಂಗ್ ಟರ್ಮ್ಸ್ ಲೋನ್ ಏನೆನ್ಬೋದು, ಇಟ್ ಈಸ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಮತ್ತು ಇದು ಏನು ಮಗ 3 ಕ್ಯಾಟಗರೀಸ್ ಒಳಗೆ ಡಿವೈಡ್ ಆಗ್ಯಾವ. ಒನ್ ಈಸ್ ಟರ್ಮ್ ಲೋನ್ ಮಾರ್ಕೆಟ್ ಅನ್ಬೋದು, ಆರ್ ಮಾರ್ಕೆಟೇಜಸ್ ಮಾರ್ಕೆಟ್ ಅನ್ಬೋದು, ಆರ್ ಫಿನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್ನು ಅನ್ಬೋದು. ಓಕೆ, 3 ಟೈಪ್ಸ್ ಒಳಗೆ ಮತ್ತು ಇದು ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಏನಾಗ್ಯಾವ, ಡಿವೈಡ್ ಆಗ್ಯಾವ. ಟರ್ಮ್ ಲೋನ್, ಮಾರ್ಟ್ಗೇಜಸ್ ಆ್ಯಂಡ್ ಫಿನಾನ್ಷಿಯಲ್ guarantee. I think everyone have understood about long term loan. Okay, so one by one we'll study what is term loan, what is mortgage and financial institution. See, a term loan ಅನ್ಬೋದು, it is a market. Term loan it is a market for lending as well as borrowing long term funds. ಟರ್ಮ್ ಲೋನ್ ಒಳಗೆ ಏನಾಗ್ಬೋದು, ನಾವು ಮನಿ ಲೆಂಡ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು ಮತ್ತು ಬಾರೋನು ಮಾಡ್ಬೋದು ಇನ್ ಲಾಂಗ್ ಟರ್ಮ್ ಫಂಡ್ಸ್. ದ ಮೆಚುರಿಟಿ ಫಾರ್ ದಿಸ್ ಲಾಂಗ್ ಟರ್ಮ್ ಲೋನ್ ಟರ್ಮ್ ಲೋನ್ ವಿಲ್ ಬಿ, ಇಟ್ ಸ್ಟಾರ್ಟ್ ಫ್ರಮ್ 1 year, 2 years, 15 years, 20 years, or it may be for 30 years also.
See, the lenders means lend ಯಾರ್ಯಾರು ಮಾಡ್ತಾರೆ are various financial institutions like we have IDBI, Industrial Development Bank of India, IFC Adobe, Industrial Finance Corporation of India, ICICI, Industrial Credit Investment Corporation of India. Next we have UTI, Unit Trust of India, IDBI, Small Industries Development Bank of India. Okay, so these are the various lenders. Means this IDBI, IFCI, ICICI, UTI, SIDBI. These are the various established, as well as there will be some established national level also will be there, or there will be some regional, state level financial institutions will be also there. The special borrowers are the corporate customers. The who are the specially borrowers in term loan under corporate customers are the special borrowers in term loan market. I think everyone understood about what is term loan market. Mean in term loan market ಅಂದ್ರೆ ಏನು ಅನ್ಬೋದು, it is a market. ಇಲ್ಲಿ ನಾವು ಮನಿ ಲೆಂಡ್ ಮಾಡ್ಬೋದು, ಬಾರೋನು ಮಾಡ್ಬೋದು for long term funds. It may be 10 years, 20 years, or sometimes it may be for 30 years. ಇಲ್ಲಿ ಲೆಂಡರ್ಸ್ ಯಾರ್ಯಾರು ಬರ್ತಾರೆ, ಇನ್ವೆಸ್ಟರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ like IDBI, Industrial Development Bank of India, like IFCI, Industrial Finance Corporation of India, ICICI, Industrial Credit Investment Corporation of India, Unit Trust of India, Small Industry Development Bank of India. ಅದರ್ ಜೊತೆ ಮತ್ತೆ ಯಾರು ಇರ್ತಾರೆ, ಅದರ್ ಎಸ್ಟಾಬ್ಲಿಷ್ ನ್ಯಾಷನಲ್ ಲೆವೆಲ್ ಇರ್ತಾರೆ. ಮತ್ತು ಇಲ್ಲಿ ಬಾರೋವರ್ಸ್ ಯಾರು ಇರ್ತಾರೆ ಅಂದ್ರೆ ಕಾರ್ಪೊರೇಟ್ ಕಸ್ಟಮರ್ಸ್ ಇರ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಟರ್ಮ್ ಲೋನ್ ಮಾರ್ಕೆಟ್. ನೆಕ್ಸ್ಟ್ ವಿ ಹ್ಯಾವ್ ಮಾರ್ಟ್ಗೇಜ್ ಮಾರ್ಕೆಟ್. ಮಾರ್ಕೆಟೇಜ್ ಮಾರ್ಕೆಟ್ನ ಅನ್ಬೋದು, ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಲೋನ್. ಇಲ್ಲೇನು ಮಾಡ್ತಾರೆ, ಲೋನ್ ಕೊಡ್ತಾರೆ against security for immovable property. ये लोन ಯಾರ್ಯಾರಿಗೆ ಕೊಡ್ತಾರೆ, for the immovable properties, like suppose anyone want to construct a land or building, for that type of loan is given in mortgage loan. Like immovable property, immovable property means like real estates like land, building, much land, building, construction of building, that kind of loan is given in mortgage loan. I think everyone understanding mortgage loan, you can say it is one kind of loan which is given to the some immovable property like real estate. Okay, as well as the transfer of interest in specific immovable property to secure a loan is called as mortgage loan. Means the loan is given for property purpose where securities also has been taken. See, mortgage loan will be of two kinds, primary mortgage ಅನ್ಬೋದು or secondary mortgage market ನು ಅನ್ಬೋದು. ಇಲ್ಲೇನು ಟೂ ಟೈಪ್ಸ್ ಬರ್ತಾವೆ, ಪ್ರೈಮರಿ ಮತ್ತು ಸೆಕೆಂಡ್ರಿ. Means primary market means loan to the people, loan is given to the people as well as organizations in terms of buying the properties. Mortgage loan ಅಂದ್ರೆ ಲೋನ್ ಕೊಡ್ತಾರೆ, ಯಾರಿಗೆ ಲೋನ್ ಕೊಡ್ತಾರೆ, ಟು ಸ್ಟಾರ್ಟ್ ಎನಿ ಪ್ರಾಪರ್ಟಿ ಲೈಕ್ ಇಮ್ಮೂವೇಬಲ್ ಪ್ರಾಪರ್ಟಿ ಲೈಕ್ ರಿಯಲ್ ಎಸ್ಟೇಟ್ಸ್. ಇಲ್ಲೇನು ಟೂ ಟೈಪ್ಸ್ ಆಫ್ ಮಾರ್ಟಗೇಜ್ ಬರ್ತಾವೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. Primary mortgage loan under the loan is given to the people or as well as some organizations to buy the property or to construct the property. Secondary mortgage ಅನ್ಬೋದು like it is concerned with the sales as well as resales. Sales ಮಾಡ್ಬೋದು, resales ಮಾಡ್ಬೋದು of existing mortgage, okay, at some prices. So this was about the term loan and mortgage market. And one more we have, the third we have one more we have finance guarantee market. See finance guarantee market now ಅಂದ್ರೆ ಏನು ಅನ್ಬೋದು, ಸಪೋಸ್ ಒನ್ ಎ ಪರ್ಸನ್ ಅದ, ಸಪೋಸ್ ಯಾರಿಗಂದ್ರೆ ಬ್ಯಾಂಕ್ ಲೋನ್ ಕೊಡ್ಲಿಕ್ಕತ್ತ,
ಸಪೋಸ್ ಏನಂದ್ರೆ ಬ್ಯಾಂಕ್ ಲೋನ್ ಕೊಡ್ಲಿಕ್ಕತ್ತ ಒಂದು ಮತ್ತೇನು ಮಾಡ್ತಾರ ಸಾಕ್ಷಿಗೂ ವಿಟ್ನೆಸ್ನಿಗೂ ತೊಗೊಂಡು ಬರ್ತಾರೆ. ಸಪೋಸ್ ಅವ ಏನಂದ್ರೆ ಲೋನ್ ಸಪೋಸ್ ಏನಂದ್ರೆ ಬ್ಯಾಂಕ್ ಒಂದು ಪರ್ಸನಿಗೆ ಲೋನ್ ಕೊಡ್ಲಿಕ್ಕತ್ತ, ಅದರ ಜೊತೆ ಅವ ವಿಟ್ನೆಸ್ನು ತೊಗೊಂಡು ಬರ್ಬೋದು ಅಂದ್ರೆ ಆ್ಯಸ್ ಅ ವಿಟ್ನೆಸ್. Suppose the bank has given loan to him. After that, the loan, the person which he has taken, ಅವ repay ಮಾಡಿಲ್ಲ. ಸಪೋಸ್ ಅವ repay ಮಾಡಿಲ್ಲ ಅಂದ್ರೆ ಯಾರು ವಿಟ್ನೆಸ್ ಬರ್ತಾರೆ ಅವನ ಕಡೆಯಿಂದ ರೊಕ್ಕ ಉಸುಲಿ ಮಾಡ್ಕೋತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಫಿನಾನ್ಸ್ ಗ್ಯಾರಂಟಿ ಮಾರ್ಕೆಟ್. ಇಲ್ಲೇನಿರ್ತಾರೆ ಒಂದು ಗ್ಯಾರಂಟರ್ ಅಪಾಯಿಂಟ್ ಮಾಡ್ತಾರೆ. ಸಪೋಸ್ ಏನಂದ್ರೆ ಬ್ಯಾಂಕ್ ಎ ಪರ್ಸನಿಗೆ ಲೋನ್ ಕೊಡ್ಲಿಕ್ಕತ್ತ, ಸಪೋಸ್ ಬ್ಯಾಂಕ್ ಅದಾನ ಎ ಪರ್ಸನಿಗೆ ಲೋನ್ ಕೊಡ್ಲಿಕ್ಕತ್ತ, ಸಪೋಸ್ XYZ ಅದಾನ ಅವ್ರಿಗೆ ಲೋನ್ ಕೊಡ್ಲಿಕ್ಕತ್ತ. XYZ ಏನು ಮಾಡಬೇಕು, ಒಂದು ವಿಟ್ನೆಸ್ ತೊಗೊಂಡು ಬರಬೇಕು, ದ್ಯಾಟ್ ಎ ಬಿ ಸಿ ವಿಟ್ನೆಸ್ ಅದ. ಸಪೋಸ್ ಅವ ಎ ಬಿ ಸಿ ಅದು ಅಮೌಂಟ್ ರಿಪೇ ಮಾಡಿಲ್ಲ, ಸಪೋಸ್ ಅವ ಏನಂದ್ರೆ ಡಿಫಾಲ್ಟ್ ಆದ, ಸಪೋಸ್ ಅವ ಡಿಸ್ಚಾರ್ಜ್ ಮಾಡಿಲ್ಲ ಸಪೋಸ್ ಆಫ್ the amount, afterwards the financial institutions will take all the money from that XYZ company. That is called as finance guarantee market. ಇಲ್ಲೇನು ಮಾಡ್ತಾರೆ ಅವ್ರು ಯಾರು ಅವ್ರು ಏನು ಮಾಡ್ತಾರೆ ಎಲ್ಲ ರೆಪ್ಯೂಟೆಡ್ ಪರ್ಸನ್ಗೆ ಲೋನ್ ಕೊಡ್ತಾರೆ. ಇಲ್ಲಿ ಮೀನ್ಸ್ ಅವ ಯಾರು ಗ್ಯಾರಂಟಿ ವಿಟ್ನೆಸ್ ಬರ್ತಾರೆ he should be a reputed person, then only they will give loan to that finance guarantee market. See, I think with the example everyone understood. Suppose in the SBI, suppose in the bank X ABC person in the loan ಕೊಟ್ಟಾರ, ಸಪೋಸ್ ಅವ ರಿಪೇ ಮಾಡಿಲ್ಲ, ಅವ ಯಾರು ವಿಟ್ನೆಸ್ ಇರ್ತಾರೆ ಅವನ ಕಡೆ ಎಲ್ಲ ಅಮೌಂಟ್ ರಿಪೇ ತಗೋತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಫಿನಾನ್ಸ್ ಗ್ಯಾರಂಟಿ ಮಾರ್ಕೆಟ್. ಸಿ ಗ್ಯಾರಂಟಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಫಿನಾನ್ಸ್ ಈಸ್ provided to a person against a guarantee ತಗೋತಾ of a reputed person in the financial circle. ಅವ ಯಾರು ಗ್ಯಾರಂಟರ್ ಬರ್ತಾನ ಅವ ಏನ್ ಬೇಕು, ರೆಪ್ಯೂಟೆಡ್ ಪರ್ಸನ್ ಇರಬೇಕು. ಅದ್ರ ಜೊತೆಲಿ ಏನು ಮಾಡ್ತಾರೆ, ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮಾಡ್ತಾರೆ ಟು ಪರ್ಫಾರ್ಮ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಥರ್ಡ್ ಪರ್ಸನ್. ಸಪೋಸ್ ಅವ ಏನಂದ್ರೆ ಸಪೋಸ್ ಯಾರು ಲೋನ್ ತಗೊಲಿಕ್ಕತ್ತಾರ ಅವ ಡಿಫಾಲ್ಟ್ ಆದ, ಥರ್ಡ್ ಪರ್ಸನ್ಗೆ ತಗೊಂಡು ಏನು ಮಾಡ್ತಾರೆ, ಅದು ರೊಕ್ಕ ಏನು ಮಾಡ್ತಾರೆ ಎಲ್ಲ ರೀಪೇ ಮಾಡ್ಕೋತಾರೆ. ಓಕೆ, ಗ್ಯಾರಂಟಿ acts as a security from the lender's point of view. If the borrower fails, suppose our borrowers fail agata to repay the loan on some due date, the guarantor ida, he will be liable to repay the certain loan. ಅವರಿಗೆ ಏನಂತಾರೆ ಗ್ಯಾರಂಟರ್. ಸಪೋಸ್ ಎ ಬಿ ಸಿ ತಗೊಂಡಾರ ರೊಕ್ಕ, ಗ್ಯಾರಂಟರ್ ಏನು ಮಾಡಬೇಕು, ಸಪೋಸ್ ಅವ ಲೋನ್ ರಿಪೇ ಮಾಡಿಲ್ಲ, ನಮ್ಮ ಗ್ಯಾರಂಟರ್ ಏನು ಮಾಡಬೇಕು, ಎಲ್ಲ ಲೋನ್ ರಿಪೇ ಮಾಡಬೇಕು. ದೇರ್ಫೋರ್ ಗ್ಯಾರಂಟರ್ ಯಾರು ಗ್ಯಾರಂಟರ್ ಆಗ್ತಾರೆ, ಹಿ ಶುಡ್ ನೋನ್ ಇರಬೇಕು, ಬಾರೋವರ್ಗೂ ನೋನ್ ಇರಬೇಕು ಮತ್ತು ಲೆಂಡರ್ಗೂ ಲೋನ್ ಇರಬೇಕು, ಮತ್ತು ಇಬ್ರಿಗೂ ಗೊತ್ತಿರಬೇಕು, ಮತ್ತು ಬಾರೋವರ್ ಮತ್ತು ಲೆಂಡರ್ಗೂ ಎರಡಿಗೂ ಗೊತ್ತಿರಬೇಕು. ಆ್ಯಂಡ್ ಹಿ ಮಸ್ಟ್ ಬಿ ಅ ಸೌಂಡ್ ಫಿನಾನ್ಷಿಯಲ್ ಪೊಸಿಷನ್. ಸೌಂಡ್ ಅಂದ್ರೆ ಗುಡ್ ಫಿನಾನ್ಷಿಯಲ್ ಪೊಸಿಷನ್ ಒಳಗೆ ಇರಬೇಕು. ಸಪೋಸ್ ಹಿ ಶುಡ್ ಬಿ ಅ ರೆಪ್ಯೂಟೆಡ್ person so that he can discharge his liabilities. This was about finance guarantee market. We have completed about term loan. Term loan andra where we can borrow and lend the money for long term period. Especially lenders yarar irtar, ICICI, IDBI, SIDB bank irtar. Second was mortgage loan kodtar for buying some immovable ಪ್ರಾಪರ್ಟಿ. ಅಲ್ಲೇನು ಪ್ರೈಮರಿ ಬರ್ತಾರೆ, ಸೆಕೆಂಡ್ರಿ ಬರ್ತಾರೆ. ನೆಕ್ಸ್ಟ್ ವಾಸ್ ಫೈನಾನ್ಸ್ ಗ್ಯಾರಂಟಿ. ಸಿ ಫೈನಾನ್ಸ್ ಗ್ಯಾರಂಟಿ ಅಂದ್ರೆ ಸಪೋಸ್ ಎನಿ ಬ್ಯಾಂಕ್ ಈಸ್ ಗಿವಿಂಗ್ ಲೋನ್ ಟು ಎ ಬಿ ಸಿ, ದ್ಯಾಟ್ ಎ ಬಿ ಸಿ ಏನು ಮಾಡಬೇಕು, ಒಂದು ಗ್ಯಾರಂಟರ್ ತೊಗೊಂಡ್ಬರ್ಬೇಕು. ಗ್ಯಾರಂಟರ್ ಏನು ಮಾಡಬೇಕು, ಅವ ಗುಡ್ ಸೌಂಡ್ ಫೈನಾನ್ಷಿಯಲ್ ಪೊಸಿಷನ್ ಒಳಗೆ ಇರಬೇಕು. ಸಪೋಸ್ ಎ ಬಿ ಸಿ ಅಂದ್ರೆ ಡಿಫಾಲ್ಟ್ ಆದ ಟು ರಿಪೇ ದ ಲೋನ್, ದ ಬ್ಯಾಂಕ್ ವಿಲ್ sue the guarantor to repay all the amount. So this was about the capital market which we have studied. See, wait a minute. See, in classification of financial market, we have completed about organized market. Okay,
In organized market, we have studied about capital market, okay, and we have completed about money market. Okay, in capital market, we have studied about industrial securities market, government securities market, long-term loan market we have completed. In money market also, we have completed about call money market, we have completed about commercial bill market, treasury bill market, short-term loan market. Again, in government securities, industrial securities, we have studied about primary and secondary. Okay, okay. Another we have completed about term loan market, mortgage market, finance market for financial guarantees. We have completed. Next, we remaining topic we have got unorganized market. Unorganized market we have left over. Okay, unorganized market. In that, we will study about for money lenders, indigenous bankers, pawn bankers, or traders, or it may be landlords. Okay. So before that, also we will study some difference between money market and capital market. Sometime it may ask for 2 marks or for 5 marks. He may ask difference between money market and capital market. Okay. Hope everyone know money market and capital market. See, money market is specially for lending and borrowing for short term funds, where capital market is for long term purpose. Like in money market we have treasury bills, commercial papers, certificates. In capital we have shares, debentures, etc. We have some institutions here: central bank, commercial banks, non-financial, bill brokers are the institutions. Like in next we have commercial banks, stock exchange, non-banking, insurance companies are the institutions in capital market. So in coming class, we'll study in detail about this difference between capital market as well as money market, as well as we will study about unorganized market, meaning of unorganized market, and a certain class again about money lenders, indigenous banks, pawn bankers, traders, landlords. We will study in the next class.